ನಾರ್ತ್ ಗೋವಾ ಇದಕ್ಕೆ ಪಾರ್ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನು ಕರೆಯಬಹುದು. ಇಲ್ಲಿದೆ ಬೀಚಸ್, ಅಮೇಜಿಂಗ್ ಕೆಫೆಸ್, ಬ್ಯೂಟಿಫುಲ್ ಪ್ಲೇಸಸ್ ಎಕ್ಸೆಟ್ರಾ. ಇವತ್ತು ನಾರ್ತ್ ಗೋವಾ ಅಲ್ಲಿ ನಮ್ಮ 2ನೇ ದಿನ. ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ ನಾರ್ತ್ ಗೋವಾದ ಫೇಮಸ್ ಪ್ಲೇಸಸ್ ಲೈಕ್ ಅಂಜುನಾ ಬೀಚ್, ಛಪೋರಾ ಫೋರ್ಟ್, ಪಾರಾ ರೋಡ್, ಬಾಗಾ ಬೀಚ್, ಟೀಟೋಸ್ ಲೇನ್ ಮತ್ತು ಗೋವಾ ನೈಟ್ ಲೈಫ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಬಿಗಿನ್. ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಈಗ ನಾವು ಬಂದಿದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ ಸ್ವಿಮ್ಮಿಂಗ್ ಮಾಡಕ್ಕೆ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್. ಇವತ್ತು ನಾರ್ತ್ ಗೋವಾದಲ್ಲಿ ನಮ್ಮ ಸೆಕೆಂಡ್ ಡೇ. ನಮ್ಮ ಡೇ ಸ್ಟಾರ್ಟ್ ಆಯ್ತು ಮಾರ್ನಿಂಗ್ ಸ್ವಿಮ್ಮಿಂಗ್ ಇಂದ. ನಿನ್ನೆ ರಾತ್ರಿ ಬಾಗಾ ಬೀಚ್ ಹತ್ರ ಬಂದ್ಬಿಟ್ಟು ಫುಲ್ಲು ಮಳೆ ಬಂದ್ಬಿಡ್ತು. ಈಗ ಅರ್ಲಿ ಮಾರ್ನಿಂಗ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ. ನಮ್ಮ ಫ್ಲಾಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಮಾರ್ನಿಂಗ್ ಫ್ರೆಶ್ ಅಪ್ ಆಗ್ಬೇಕಂತ ಸ್ವಿಮ್ಮಿಂಗ್ ಮಾಡ್ತೀವಿ. ಮಾರ್ನಿಂಗ್ ಸ್ವಿಮ್ಮಿಂಗ್ ಗೋವಾಲ್ ಮಾಡೋದು ತುಂಬಾ ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸ್. ವೆದರ್ ತುಂಬಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪ್ಲಸ್ ಮಳೆ, ಬ್ಯೂಟಿಫುಲ್ ಫೀಲಿಂಗ್. ಸ್ವಿಮ್ಮಿಂಗ್ ಮುಗಿಸಿ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ನಾರ್ತ್ ಗೋವಾ ಎಕ್ಸ್ಪ್ಲೋರೇಷನ್ ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ ಅಂಜುನಾ ಬೀಚ್. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಾವು ಹೋಗ್ತಾ ಇದ್ದೀವಿ ಅಂಜುನಾ ಬೀಚ್ಗೆ. ಇವತ್ತಿನ ಕ್ಲೈಮೇಟ್ ಬಂದು ಫುಲ್ ಮಳೆ ಬೀಳ್ತದೆ. ಆಗ್ಲೇ ನೋಡಿದ್ರೆ ಫುಲ್ ಮಳೆ, ಈಗ ನೋಡಿದ್ರೆ ಫುಲ್ ಬಿಸಿಲು. ಇಲ್ಲಿನ ಕ್ಲೈಮೇಟ್ ಅಂತೂ ಗುರು ಅನ್ಎಕ್ಸ್ಪೆಕ್ಟೆಡ್. ಸೊ ಫ್ರೆಂಡ್ಸ್, ನಾವು ಹತ್ರ ಅಂಜುನಾ ಬೀಚ್ಗೆ ರೀಚ್ ಆಗೋದ್ವಿ. ಇಲ್ಲಿ ಬಂದು ಲೈಕ್ ಅಂಗಡಿಗಳು, ಟ್ಯಾಟೂ ಅಂಗಡಿಗಳು, ಮತ್ತೆ ಬಟ್ಟೆ ಅಂಗಡಿಗಳು, ಹ್ಯಾಂಡಿಕ್ರಾಫ್ಟ್ಸ್ ಅಂಗಡಿಗಳು, ವೈನ್ ಶಾಪ್ಸ್ ಎಲ್ಲ ಇಲ್ಲಿ ಸಿಗತ್ತೆ. ಏಳರಿಂದ 8 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಫೈನಲಿ ನಾವು ಬಂದ್ವಿ ಅಂಜುನಾ ಬೀಚ್ ಹತ್ರ. ದಿಸ್ ಈಸ್ ದ ಬ್ಯೂಟಿಫುಲ್ ಅಂಜುನಾ ಬೀಚ್. ಮೇನ್ ಎಂಟ್ರೆನ್ಸ್ ಅಲ್ಲಿಂದ ಇದೆ, ಅಲ್ಲಿಂದ ನಾವು ಬಂದಿಲ್ಲ. ನಾವು ಬಂದ್ವಿ ದೇವಸ್ಥಾನದ ಪಕ್ಕದ ರೋಡ್ ಇಂದ ಬಂದಿದ್ದು. ಇಲ್ಲಿ ಎಲ್ಲಿ ನೋಡಿದ್ರು ಹಸುಗಳೇ ಇದಾವೆ, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಅಂಜುನಾ ಬೀಚ್ ಬಂದು ಒನ್ ಆಫ್ ದ ಫೇಮಸ್ ಮತ್ತು ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್. ಈ ಬೀಚ್ ಫೇಮಸ್ ಆಗಿದೆ ಪೀಸ್ಫುಲಿ ಮತ್ತು ಪಾರ್ಟಿ ಎರಡು ಮಿಕ್ಸ್. ಇಲ್ಲಿ ಜನ ಅಷ್ಟು ಕ್ರೌಡ್ ಇರಲ್ಲ. ಸೊ ಈಗ ನಾನು ಬಂದಿದ್ದೀನಿ ಸೆಪ್ಟೆಂಬರ್ ಅಲ್ಲಿ, ಅಷ್ಟು ಜನ ಕ್ರೌಡ್ ಇಲ್ಲ. ಆಗ ಮತ್ತೆ ಕಲಂಗುಟೆ, ಕ್ಯಾಂಡೋಲಿಮ್ ಬೀಚ್ ಫುಲ್ ಜಾಸ್ತಿ ಜನ ಇರ್ತಾರೆ. ಸೊ ಈಗ ನಾನು ಬೀಚ್ ಹತ್ರ ನೋಡ್ತಾ ಇದ್ದೀನಿ, ಒಂದು 20ರಿಂದ 30 ಜನ ಇದ್ದಾರೆ ಅಷ್ಟೇ. ಪೀಸ್ಫುಲಿ ಎಂಜಾಯ್ ಮಾಡ್ಬೋದು ಈ ಬೀಚ್ ಹತ್ರ. ಅಂಡ್ ರಾತ್ರಿ ಈ ಬೀಚ್ ಹತ್ರ ಫ್ರೀ ಪಾರ್ಟೀಸ್ ನಡೆಯುತ್ತೆ. ಇಲ್ಲಿ ಬೀಚ್ ಕೆಫೆಸ್ ಇರ್ತಾವೆ, ಆ ಕೆಫೆಸ್ ಅಲ್ಲಿ ಫ್ರೀ ಆಗಿ ಪಾರ್ಟಿ ನಡೆಯುತ್ತೆ. ಪಾರ್ಟಿಗೂ ಕೂಡ ಅಟೆಂಡ್ ಆಗ್ಬೋದು. ಅಂಜುನಾ ಬೀಚ್ ಬರೋವಾಗ ಫುಲ್ ಮಳೆ ಬೇರೆ ಬರ್ತಾ ಇತ್ತು. ಈಗ ನೋಡ್ಬೋದು ಫುಲ್ ಬಿಸಿಲು ಬಂದ್ಬಿಟ್ಟಿದೆ. ಸೊ ಗೈಸ್, ದಿಸ್ ಈಸ್ ದ ಬ್ಯೂಟಿಫುಲ್ ಅಂಜುನಾ ಬೀಚ್. ಇಲ್ಲಿ ಬಂದಾಗ ಫಸ್ಟ್ ಥಿಂಗ್ ನೋಟಿಸ್ ಆಗೋದು ರಾಕಿ ಕೋಸ್ಟ್ ಲೈನ್ ಮತ್ತು ಬ್ಯೂಟಿಫುಲ್ ಸೀ ವ್ಯೂ. ಅಂಜುನಾ ಬೀಚ್ ವೈಬ್ ತುಂಬಾ ಚಿಲ್ ಇದೆ. ಇಲ್ಲಿ ಕಡಿಮೆ ಟೂರಿಸ್ಟ್ ಇದ್ರು, ಬೀಚ್ ವಾಕ್ ಮಾಡ್ತಿದ್ರು, ಫೋಟೋಸ್ ತಗೋತಿದ್ರು. ನಾನು ಸ್ವಲ್ಪ ಹೊತ್ತು ಬೀಚ್ ಸೈಡ್ ಅಲ್ಲಿ ವಾಕ್ ಮಾಡಿದೆ, ಸೀ ವೇವ್ಸ್ ನ ಎಂಜಾಯ್ ಮಾಡಿದೆ. ಅಂಜುನಾ ಬೀಚ್ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದಾಯ್ತು. ಈಗ ನಾವು ಹೋಗ್ತಾ ಇದೀವಿ ಛಪೋರಾ ಫೋರ್ಟ್ಗೆ. ಸ್ವಿಮ್ಮಿಂಗ್ ಪೂಲ್, ಮಿನಿ ಸ್ವಿಮ್ಮಿಂಗ್ ಪೂಲ್. ಅಂಜುನಾ ಬೀಚ್ ಇಂದ ಸ್ವಲ್ಪ ಹೊತ್ತು ಡ್ರೈವ್ ಮಾಡಿ ಛಪೋರಾ ಫೋರ್ಟ್ಗೆ ರೀಚ್ ಆದ್ವಿ. ಫೋರ್ಟ್ ಟಾಪ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟ್ರೆಕ್ ಮಾಡಬೇಕು, ಬಟ್ ಮೇಲೆಯಿಂದ ವ್ಯೂ ನೋಡಿದ್ರೆ ವರ್ತ್ ಇಟ್ ಅನ್ಸುತ್ತೆ. ಛಪೋರಾ ಫೋರ್ಟ್ಗೆ ಬಂದಿದ್ದೀವಿ. ಇವತ್ತಿನ ಕ್ಲೈಮೇಟ್ ನೋಡಬಹುದು, ಫುಲ್ ಮಳೆ ಬೇರೆ ಬರಂಗಿದೆ. ಇಲ್ಲಿಂದ ವ್ಯೂ ನೋಡಬಹುದು ಗೈಸ್. ಆ ಕಡೆ ಫುಲ್ ಬಿಸಿಲು ಬೀಳ್ತಾ ಇದೆ ಅಂಡ್ ಈ ಸೈಡ್ ಮಳೆ ಬರೋ ತರ ಇದೆ, ನೋಡಬಹುದು.
ಈ ಪ್ಲೇಸ್ ಹೇಗೆ ಫೇಮಸ್ ಆಯ್ತು ಅಂದರೆ ಇಲ್ಲಿ ದಿಲ್ ಚಾಹತಾ ಹೈ ಅಂತ ಒಂದು ಮೂವಿ ಶೂಟ್ ಆಯಿತು ಹಿಂದಿಯಲ್ಲಿ. ಅವಾಗಿಂದ ಈ ಪ್ಲೇಸು ಫುಲ್ ಫೇಮಸ್ ಆಗೋಗಿದೆ. ಆ್ಯಂಡ್ ಈ ಫೋಟೋನು ಕಟ್ಟಿದ್ದು ಪೋರ್ಚುಗೀಸ್ ಅವರು. ನೋಡ್ಬೋದು ಫುಲ್ ಮೋಡ ಎಲ್ಲ ಮುಚ್ಕೊಂಡಿದೆ, ಫುಲ್ ಮಳೆ ಬೇರೆ ಬರಂಗಿದೆ. ಮಳೆ ಬಂದುಬಿಟ್ರೆ ಕಷ್ಟ, ಬಟ್ ನಮ್ಮ ಹತ್ರ ರೈನ್ ಕೋಟ್ ಇದೆ, ಏನು ತೊಂದರೆ ಏನಿಲ್ಲ. ಆರಾಮಾಗಿ ಬ್ಯೂಟಿಫುಲ್ ಸೀನರಿ ಆಗಿದೆ ಇಲ್ಲಿ. ಇಲ್ಲಿಂದ ನಾವು ವೆಗೆಟರ್ ಬೀಚ್, ಅಂಜುನಾ ಬೀಚನ್ನು ಇಲ್ಲಿಂದ ನೋಡಬಹುದು. ಫ್ರೆಂಡ್ಸ್, ಈಗ ನಾವು ಚಪೋರಾ ಫೋರ್ಟ್ ಮೇಲೆ ಬಂದಿದ್ದೀವಿ. ಇಲ್ಲಿಂದ ನೋಡ್ಬೋದು ಜನ ಸಮುದ್ರವನ್ನು ನೋಡ್ತಾ ಇದಾರೆ. ಟಾಪ್ ರೀಚ್ ಆದ್ಮೇಲೆ ಅರೇಬಿಯನ್ ಸಿ ಮತ್ತು ವೆಗೆಟರ್ ಬೀಚ್ ವ್ಯೂ ಸೂಪರ್ ಆಗಿತ್ತು. ಇಲ್ಲಿ ನಿಂತು ಗೋವಾ ಕೋಸ್ಟ್ ಲೈನ್ ನೋಡಬಹುದು, ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಚಪೋರಾ ಫೋರ್ಟ್ ನೋಡಿ ನಾವು ಬಂದ್ವಿ ಪಾರಾ ರೋಡ್ಗೆ. ಗೋವಾಗ್ ಬಂದ್ರೆ ಈ ರೋಡ್ ತುಂಬಾ ಫೇಮಸ್ ಇನ್ಸ್ಟಾಗ್ರಾಮ್ ಸ್ಪಾಟ್ ಆಗಿದೆ. ರೋಡ್ ಎರಡ್ ಸೈಡು ಕೊಕೊನಟ್ ಟ್ರೀಸ್, ಮಧ್ಯದಲ್ಲಿ ಸ್ಟ್ರೇಟ್ ರೋಡ್. ಇಲ್ಲಿನ ಸೀನರಿ ಸಿನಿಮ್ಯಾಟಿಕ್ ಲುಕ್ ತರ ಇದೆ. ಆಕ್ಚುಲಿ ಜಾಸ್ತಿ ಬಾಲಿವುಡ್ ಮೂವೀಸ್ ಮತ್ತು ಆಡ್ಸ್ ಇಲ್ಲಿ ಶೂಟ್ ಆಗಿದೆ. ನಾವು ಸ್ವಲ್ಪ ಹೊತ್ತು ಸ್ಕೂಟಿ ಇಲ್ಲೇ ನಿಲ್ಸಿ ಫೋಟೋಸ್ ವಿಡಿಯೋಸ್ ಶೂಟ್ ಮಾಡಿದ್ವಿ. ಪಾರಾ ರೋಡ್ ಇಂದ ಸೀದಾ 25 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವು ಬಂದ್ವಿ ಪಂಜಿಗೆ. ಇಲ್ಲಿನ ಫೇಮಸ್ ಚರ್ಚ್ ನೋಡಲು. ಈ ಚರ್ಚ್ ಹೆಸರು ದ ಚರ್ಚ್ ಆಫ್ ಅವರ್ ಲೇಡಿ ಆಫ್ ದ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಅಂತ. ವೈಟ್ ಕಲರ್ ಚರ್ಚ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಚರ್ಚ್ ಹತ್ರ ಮೋಸ್ಟ್ ಆಫ್ ದ ಮೂವೀಸ್ ಶೂಟಿಂಗ್ ಮಾಡಿದ್ದಾರೆ. ಫ್ರಂಟ್ ನಲ್ಲಿ ಮೆಟ್ಲಿದಾವೆ. ತುಂಬಾ ಟೂರಿಸ್ಟ್ ಇಲ್ಲಿ ಫೋಟೋಸ್ ವಿಡಿಯೋಸ್ ತೆಗೆಯುತ್ತಿದ್ರು. ಒಳಗೆ ಹೋಗಿ ಚರ್ಚ್ ನ ಅಟ್ಮಾಸ್ಫಿಯರ್ ತುಂಬಾ ಕಾಮ್ ಮತ್ತು ಪೀಸ್ಫುಲ್ ಇತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಂಡ್ ಗೈಸ್, ನೀವೇನಾದ್ರೂ ಗೋವಾಗ್ ಬಂದ್ರೆ ಇಲ್ಲಿ ಪಣಜಿಯಲ್ಲಿ ಕ್ರೂಸ್ ಪಾರ್ಟಿ ನಡೆಯುತ್ತೆ. ಈ ತರ ದೊಡ್ಡ ದೊಡ್ಡ ಕ್ರೂಸ್ ಅಲ್ಲಿ ಪಾರ್ಟಿ ನಡೆಯುತ್ತೆ. ಪರ್ ಪರ್ಸನ್ ಅರೌಂಡ್ 4,000 to 5,000 rupees ಚಾರ್ಜ್ ಇರುತ್ತೆ. ವಿತ್ ಡಿನ್ನರ್, ಕ್ರೂಸ್ ಎಂಟ್ರಿ, ಕಸಿನೋ ಎಲ್ಲ ಇರುತ್ತೆ ಒಳಗಡೆ. ನೀವು ಹೋಗ್ಬಹುದು. ರಾತ್ರಿ ಡಿನ್ನರ್ ಮಾಡಿ ನಾವು ಹೋದ್ವಿ ಟಿಟೋಸ್ ಲೇನ್ ಎಕ್ಸ್ಪ್ಲೋರ್ ಮಾಡಲು. ಟಿಟೋಸ್ ಲೇನ್ ಅಂದ್ರೆ ಗೋವಾ ನೈಟ್ ಲೈಫ್ ಹಾರ್ಟ್ ಅಂತ ಹೇಳಬಹುದು. ಕ್ಲಬ್ಸ್, ಮ್ಯೂಸಿಕ್, ನಿಯಾನ್ ಲೈಟ್ಸ್, ಅಟ್ಮಾಸ್ಫಿಯರ್ ಮಾತ್ರ ತುಂಬಾ ಚೆನ್ನಾಗಿದೆ, ಎನರ್ಜೆಟಿಕ್ ಆಗಿದೆ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ಬಾಗಾ ಬೀಚ್ಗೆ ಹೋದ್ವಿ. ಓಕೆ ಗೈಸ್, ದಿಸ್ ಇಸ್ ಬಾಗಾ ಬೀಚ್. ಬಾಗಾ ಬೀಚ್ ನೈಟ್ ಟೈಮ್ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಮ್ಯೂಸಿಕ್, ಲೈಟ್ಸ್, ಕ್ರೌಡ್, ಫುಲ್ ಗೋವಾ ನೈಟ್ ಲೈಫ್ ಫೀಲ್ ಇಲ್ಲಿ ತಗೋಬಹುದು. ಇಲ್ಲಿ ಬೀಚ್ ಸೈಡ್ ರೆಸ್ಟೋರೆಂಟ್ಸ್ ತುಂಬಾ ಇದೆ. ಸೊ ಡ್ರಿಂಕ್ಸ್, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬಹುದು. ಸೊ ಹೀಗೆ ನಮ್ಮ ಗೋವಾ ಸೆಕೆಂಡ್ ಡೇ ಕಂಪ್ಲೀಟ್ ಆಯ್ತು. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನಾರ್ತ್ ಗೋವಾ ಫುಲ್ ಎನರ್ಜಿ ಮತ್ತು ಫನ್ ಪ್ಲೇಸ್ ಆಗಿದೆ. ಓಕೆ, ಫೈನಲಿ ಗೈಸ್, ನಾರ್ತ್ ಗೋವಾ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching TFK Vlogs. Here, bye bye, see you.